ವೀಕ್ಷಕರೇ, ಇವತ್ತು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ, ನ್ಯಾಷನಲ್ ಟೂರಿಸಮ್ ಡೇ. ಆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಮ್ಮ ಹಿರಿಯರು ಎಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ ಗೊತ್ತಾ? ದೇಶ ಸುತ್ತು ಅಥವಾ ಕೋಶ ಓದು, ಇವೆರಡರಿಂದಲೇ ನಮಗೆ ಜ್ಞಾನ ಬರುವುದು. ಹಾಗಾಗಿ ಟೂರಿಸಮ್ ಏನಿದೆ ನಮಗೆ ಒಂದು ಜ್ಞಾನ ಕೊಡ್ತಕ್ಕಂಥ ಒಂದು ಮಾಧ್ಯಮ. ಈ ಟೂರಿಸಮನ್ನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದಕ್ಕಿಂತಲೂ ಹೆಚ್ಚಿನದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ. ಯಾಕಂದರೆ ಇವತ್ತು ನಮ್ಮ ಮಕ್ಕಳು ನಮ್ಮ ಸ್ಥಳಗಳೇ ಅವರಿಗೆ ಗೊತ್ತಿಲ್ಲ. ನಮ್ಮ ಹಳ್ಳ, ಕೆರೆ, ನಮ್ಮ ಐತಿಹಾಸಿಕ ಸ್ಥಳಗಳು, ಅರಣ್ಯ ಭೂಮಿ ಇವೆಲ್ಲವೂ ಬೇಕಾದಷ್ಟಿದ್ದಾವೆ. ಅವುಗಳನ್ನು ಗುರುತಿಸಿ ಅವುಗಳ ಬಗ್ಗೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ನಮ್ಮ ಪ್ರದೇಶದ ಬಗ್ಗೆ ಅವರಿಗೆ ಜ್ಞಾನ ಬರ್ತದೆ. ನಮ್ಮ ಪ್ರದೇಶದ ಬೆಳವಣಿಗೆಗಾಗಿ ಅವರು ಕೂಡ ಒಂದು ತಮ್ಮ ಸಹಾಯವನ್ನು ಅವರು ಮಾಡ್ತಾರೆ. ನಾವು ಟೂರ್ ಅಂದ ಕೂಡಲೇ ನಾವು ಯಾವುದ್ಯಾವುದೋ ದೂರದ ಸ್ಥಳಕ್ಕೆ ಕರ್ಕೊಂಡು ಹೋಗಿಬಿಡ್ತೀವಿ, ಎಲ್ಲಿದ್ದೋ ಯಾವುದೋ ಕಾಡಿಗೆ ಕರ್ಕೊಂಡು ಹೋಗ್ತೀವಿ. ಅದೆಲ್ಲವೂ ಬಿಟ್ಟು ಇಲ್ಲೇ ನಮ್ಮ ಹತ್ರ ಇರ್ತಕ್ಕಂಥ ಕಾಡುಗಳು, ನಮ್ಮ ಹತ್ರ ಇರ್ತಕ್ಕಂಥ ಕೆರೆಗಳು, ನಮ್ಮ ಹತ್ರ ಇರ್ತಕ್ಕಂಥ ಜಲರಾಶಿ, ಪ್ರಾಣಿ ಸಂಕುಲ ಇವೆಲ್ಲವುಗಳನ್ನು ಅವರಿಗೆ ತೋರಿಸಿ ಅವರಿಗೆ ಇಲ್ಲಿನ ಜ್ಞಾನವನ್ನು ಬೆಳೆಸಿ ಇಲ್ಲಿದ್ದು ನಾವೇನಾದರೂ ಬೆಳೆಸ್ತಾ ಹೋದರೆ ನಮ್ಮ ಮಕ್ಕಳಿಗೆ ನಮ್ಮ ಭಾಗದ ಬಗ್ಗೆ ಹೆಮ್ಮೆ ಬರ್ತದೆ. ಮತ್ತು ಇದ್ರ ಬಗ್ಗೆ ಜ್ಞಾನ ಬಂದಾಗ ಮಾತ್ರ ನಮ್ಮ ಭಾಗದ ಬೆಳವಣಿಗೆಗೆ ಅವರು ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸದ್ಯದಲ್ಲಿ ನಮ್ಮ ತಂದೆ ತಾಯಿಯಂದಿರು ನಮ್ಮ ಮಕ್ಕಳಿಗಾಗಿ ವಿಚಾರ ಮಾಡೋದೇನಂತಂದರೆ, ಒಂದು ಮಗ ಇಂಜಿನಿಯರ್ ಆಗಬೇಕು, ಇಲ್ಲಾಂದರೆ ಡಾಕ್ಟರ್ ಆಗಬೇಕು. ಅದಕ್ಕೆ ಬಿಟ್ಟು ಎಷ್ಟೋ ಕೆಲಸಗಳಿದ್ದಾವೆ. ಆ ಎಲ್ಲ ಕೆಲಸಗಳು ನಮ್ಮ ಮಕ್ಕಳು ಮಾಡಬೇಕು. ಅವ್ರಿಗೆ ಮನಸ್ಸಿದೆಯೋ ಇಲ್ವೋ ಆ ಮಾಡಲಿಕ್ಕೆ ಹಚ್ತಕ್ಕಂಥ ಕೆಲಸ ಮಾಡೋ ಬದಲು ನಮ್ಮ ಪ್ರದೇಶವನ್ನು ಈ ಟೂರಿಸಮ್ನ ಅಂಗವಾಗಿ ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರು ಕೂಡ ತಾವು ಕೇಳ್ಕೊಳ್ಬೇಕು, ನಮ್ಮ ಭಾಗವನ್ನು ಯಾವ ರೀತಿ ನಾವು ಬೆಳೆಸ್ಬೋದು ಅಂತ. ದೊಡ್ಡ ದೊಡ್ಡ ಕೆರೆಗಳಿದ್ದಾವೆ. ನಮ್ಮ ಕೊಂಚವರಂ ಫಾರೆಸ್ಟ್ ಅಂತೂ ಇವತ್ತು ಅತ್ಯಂತ ದೊಡ್ಡ ಫಾರೆಸ್ಟು ಮಲೆನಾಡು ಅಷ್ಟೇ. ಇದಕ್ಕೇನಂತಾರೆ, ಒಣ ಮಲೆನಾಡು ಅಂತ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಸಸ್ಯರಾಶಿ, ಪ್ರಾಣಿರಾಶಿ ನೋಡ್ತಕ್ಕಂಥದ್ದಿದೆ. KSRTC ಅವರು ಪ್ರತಿದಿನ ಒಂದು ಬಸ್ಸು ಅಲ್ಲಿಗೆ ನೋಡ್ಲಿಕ್ಕೆ ಬಿಟ್ಟರೂ ಕೂಡ ಪ್ರತಿದಿನ ರಶ್ ಆಗಿ ಆ ಬಸ್ಸು ಹೋಗಿ ಬರ್ತದೆ ಕೊಂಚವರಂ ಫಾರೆಸ್ಟಿಗೆ. ಈ ನಿಟ್ಟಿನಲ್ಲಿ ನಮ್ಮ ನಾಯಕರು, ನಮ್ಮ ತಂದೆ ತಾಯಂದಿರು, ನಮ್ಮ ಜನ ವಿಚಾರ ಮಾಡಿ ಈ ಪ್ರವಾಸೋದ್ಯಮವನ್ನು ನಮ್ಮ ಸ್ಥಳದಲ್ಲಿ ಬೆಳೆಸಲಿಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ, ಇನ್ನೊಮ್ಮೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಅಥವಾ ನ್ಯಾಷನಲ್ ಟೂರಿಸಮ್ ಡೇ ಅಂಗವಾಗಿ ತಮಗೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.